ಹಾಯ್ ನಮಸ್ಕಾರ ಸ್ನೇಹಿತರೆ. ಕಲಿಕಾ ಚೇತರಿಕೆ ಅಧಿಗಮ್ ಪತ್ರಕ್ ಅಂತಂದರೆ ಕಲಿಕಾ ಹಾಳೆಗಳು 9ನೇ ತರಗತಿಯ ಹಿಂದಿ ವಿಷಯದಲ್ಲಿ ಸೀಖ್ನೆ ಕೆ ಪ್ರತಿಫಲ್ 8 ಕಲಿಕಾ ಫಲ 8ರಲ್ಲಿ ಗತಿವಿಧಿ 1 ಮತ್ತು 2 ಚಟುವಟಿಕೆ 1 ಮತ್ತು 2ರ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೀಖ್ನೆ ಕೆ ಪ್ರತಿಫಲ್ 8 ಕಲಿಕಾ ಫಲ 8ರ ಅಡಿಯಲ್ಲಿ चित्र के आधार पर किसी ವಿಷಯ ಯಾ ಕಹಾನಿ ಕಿ ರಚನಾ ಕರೆಂಗೆ. ಚಿತ್ರದ ಆಧಾರದ ಮೇಲೆ ಯಾವುದಾದರೂ ವಿಷಯ ಅಥವಾ ಕಥೆಯ ಮೇಲೆ ರಚನೆಯನ್ನು ಕಹಾನಿ ಕಿ ರಚನಾ ಕರೆಂಗೆ, ಕಥೆಯನ್ನು ರಚನೆ ಮಾಡಬೇಕು ಯಾವುದಾದ್ರೂ ವಿಷಯದ ಮೇಲೆ. ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾನೆ. ಗತಿವಿಧಿ 1 ಚಟುವಟಿಕೆ 1ರಲ್ಲಿ ಚಿತ್ರ और ಸಂಕೇತ ದ್ವಾರ ಕಹಾನಿ ಕಿ ರಚನಾ, ಚಿತ್ರ ಮತ್ತು ಸಂಕೇತಗಳ ಮೂಲಕ ಒಂದು ಕಥೆಯನ್ನು ರಚನೆ ಮಾಡಬೇಕು. ಇಲ್ಲಿ 1 2 3 4 5 6 ಚಿತ್ರಗಳನ್ನು ಕೊಟ್ಟಿದ್ದಾನೆ. ಈ 6 ಚಿತ್ರಗಳ ಆಧಾರದ ಮೇಲೆ ಒಂದು ಕಥೆಯನ್ನು ರಚನೆ ಮಾಡಬೇಕಾಗಿರುತ್ತೆ. ಇಲ್ಲಿ ಅಭ್ಯಾಸ 8.1ಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದಾನೆ. ಇಲ್ಲಿ 1ನೇ ಪ್ರಶ್ನೆಯನ್ನು ಕೇಳಿದ್ದಾನೆ. 8.1ರಲ್ಲಿ उपरोक्त चित्रों के आधार पर प्रश्नों के उत्तर लिखिए दीजिए. इन चित्रों में कौन सा प्राणी है. ಈ ಚಿತ್ರಗಳಲ್ಲಿ ಯಾವ ಪ್ರಾಣಿಗಳು ನಿಮಗೆ ಕಾಣಸಿಗುತ್ತವೆ ಅಂತೇಳಿ. ಇನ್ ಚಿತ್ರೋ ಮೇ 2 ಬಕರಿಯ ಪ್ರಾಣಿ ಹೈ. ಈ ಚಿತ್ರದಲ್ಲಿ 2 ಆಡು ಮರಿಗಳು ಕಾಣಸಿಗುತ್ತವೆ. 2ನೇ ಪ್ರಶ್ನೆ ಬಕರಿಯ ಕ್ಯಾ ಕರ್ ರಹಿ ಹೈ. ಆ ಆಡುಗಳು ಏನು ಮಾಡ್ತಾ ಇದೆ ಅಂತೇಳಿ. ಇನ್ ಚಿತ್ರೊಮ್ಮೆ ಬಕರಿಯ ಜಗಳ ಕರ್ಕೆ ಪುಲ್ ಪಾರ್ ಕರ್ ರಹಿ ಹೈ. ಈ ಚಿತ್ರದಲ್ಲಿ ಜಗಳವನ್ನು ಮಾಡಿ ಆನಂತರ ಸೇತುವೆಯನ್ನು ದಾಟೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ. 3ನೇ ಪ್ರಶ್ನೆ ದೋನೋ ಬಕರಿಯ ಲಕಡಿ ಕೆ ಊಪರ್ ಕ್ಯೂ ಖಡಿ ಹೈ. 2 ಆಡುಗಳು ಈ ಮರದ ಸೇತುವೆ ಮೇಲೆ ಯಾಕೆ ನಿಂತ್ಕೊಂಡಿದ್ದಾವೆ ಅಂಥೇಳಿ. ದೋನೋ ಬಕರಿಯ ಪುಲ್ ಪಾರ್ ಕರ್ನೆ ಕೆ ಲಿಯೆ ಖಡಿ ಹೈ. 2 ಆಡುಗಳು ಬಕರಿಗಳು ಈ ಸೇತುವೆಯನ್ನು ಪಾರ್ ಮಾಡಲಿಕ್ಕೆ ಅಂದರೆ ದಾಟಲಿಕ್ಕೆ ನಿಂತಿದ್ದಾವೆ. ದೋನೋ ಕ್ಯೂ ಲಡ್ತೆ ಹೈ. ಯಾಕೆ 2 ಬಕರಿಗಳು ಜಗಳವಾಡ್ತಿದ್ದಾವೆ ಅಂತೇಳಿ. ಏಕ್ ಹಿ ಸಮಯ ಮೇ, ಒಂದೇ ಸಮಯದಲ್ಲಿ ಗುಜರ್ನೆ ಕೆ ಲಿಯೆ ದೋನೋ ಲಡ್ತೆ ಹೈ. ಒಂದೇ ಸಮಯದಲ್ಲಿ 2 ಕೂಡ ದಾಟೋದಕ್ಕೆ ಜಗಳವನ್ನು ಆಡ್ತವೆ. 5ನೇ ಪ್ರಶ್ನೆ ಬಕರಿಯಾ ಕಿ ಜಗಹ ತುಮ್ ಹೋ ತೋ ಕ್ಯಾ ಕರ್ತೆ. ಆ ಬಕರಿಗಳ ಜಾಗದಲ್ಲಿ, ಆಡಿನ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಅಂತೇಳಿ. ಸಾಮ್ನೆ ವಾಲೆ ಜಾನೆ ಕೆ ಬಾದ್ ಮೈ ಪುಲ್ ಪಾರ್ ಕರ್ತಾ. ಮೊದಲನೇವನು ಅಂದರೆ ಅಥವಾ ಎದುರಿಗರು ಇರುವಂಥವ್ರನ್ನ ಹೋಗೋದಕ್ಕೆ ಬಿಟ್ಟು ನಂತರ ನಾವು ಸೇತುವೆಯನ್ನು ದಾಟ್ತಾ ಇದ್ವಿ. ಅಭ್ಯಾಸ 8.2ರಲ್ಲಿ ऊपर दिए गए चित्रों के आधार पर इस अपूर्ण कहानी को पूर्ण कीजिए. ऊपर दिए गए ಮೇಲೆ ಕೊಟ್ಟಿರ್ತಕ್ಕಂಥ ಚಿತ್ರದ ಆಧಾರದ ಮೇಲೆ ಇಸ್ ಅಪೂರ್ಣ ಕಹಾನಿಕೋ, ಈ ಕೆಳಕಂಡ ಒಂದು ಅಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ಪೂರ್ತಿಗೊಳಿಸಿ ಅಂಥೇಳಿ. ಏಕ್ ಬಾರ್ 2 ಬಕರಿಯಾ ಏಕ್ ನದಿ ಕೆ ಊಪರ್ ಬನೆ ಸಂಕರೆ ಪುಲ್ ಪರ್ आमने सामने आ गई. पुल बहुत छोटा था. दोनों एक बार उसे पार नहीं कर सकते थे. गुजरने के लिए दोनों में झगड़ा शुरू हुआ. एक बकरी ने कहा झगड़ा करने से कोई फ़ायदा नहीं है. तब बकरी को अहसास हुआ. ಇದರ ಮುಂದುವರಿದ ಒಂದು ಕಥೆಯನ್ನು ನೋಡೋದಾದರೆ ಉನ್ ದೋನೋ ಬಕ್ರಿ ಮೇ ಏಕ್ ಬೈಟ್ ಗೈ. ಆ 2 ಆಡಿಗಳಲ್ಲಿ ಬಕರಿಗಳಲ್ಲಿ ಒಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಉಸ್ಕೆ ಬಾದ್, ಅದರ ನಂತರ ದೂಸರಿ ಬಕ್ರಿ ಉಸ್ಕೆ ಊಪರ್ ಸೆ ಜಾನೆ ದಿಯಾ, ಅದರ ಮೇಲುಗಡೆಯಿಂದ ಇನ್ನೊಂದು ಆಡನ್ನು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಉಸ್ಕೆ ಬಾದ್ ದೂಸರಾ ಬಕ್ರಿ ಬಿ ಚಲನೆ ಕೆ ಲಿಯೆ ಖಡಿ ಹೋ ಗೈ. ಅದರ ನಂತರ ಮತ್ತೊಂದು ಆಡು ಕೂಡ ಹೋಗೋದಕ್ಕೆ ನಿಂತ್ಕೊಳ್ಳುತ್ತೆ. ಧೀರೆ ಧೀರೆ ಸೆ ಚಲ್ಕರ್, ನಿಧಾನವಾಗಿ ಚಲಿಸಿ ದೋನೋ ಬಕ್ರಿನೇ ಪುಲ್ ಪಾರ್ ಕರ್ ದಿಯಾ, ನಿಧಾನವಾಗಿ ಚಲಿಸಿ 2 ಆಡುಗಳು ಆ ಸೇತುವೆಯನ್ನು ದಾಟಿದ್ವು. शीर्षक लिखकर कहानी का सार अपने शब्दों में लिखिए. ಈ ಶೀರ್ಷಿಕೆಯನ್ನು ಬರೆದು, ಕಥೆಯ ಶೀರ್ಷಿಕೆಯನ್ನು ಬರೆದು ಕಹಾನಿ ಕಾ ಸಾರ
ಕಥೆಯ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ ಅಂತೇಳಿ ಇಲ್ಲಿ ಶೀರ್ಷಿಕೆಯನ್ನು ಒಂದು ಕೊಟ್ಟಿದ್ದೀನಿ. ದೋ ಬಕರಿಯ ಕಹಾನಿ, 2 ಆಡಿನ ಕಥೆ ಅಂತೇಳಿ ಶೀರ್ಷಿಕೆಯನ್ನು ಕೊಟ್ಟಿದ್ದೀನಿ. ಅಥವಾ ನೀವು ಬೇರೆ ಏನಾದರೂ ನಿಮ್ಮ ಶೀರ್ಷಿಕೆಯನ್ನು ಸೂಕ್ಟಬಲ್ ಇರ್ತಕ್ಕಂಥ ಶೀರ್ಷಿಕೆಯನ್ನು ಕೊಡಬಹುದು. ಏಕ್ ಬಕರಿ ನದಿ ಪರ್ ಬನೆ ಉಸ್ पुल को पार कर रही थी. पुल पर चलते चलते उसने देखा कि एक दूसरी बकरी उसी पुल पर विपरीत दिशा से आ रही है. कुछ ही देर में दोनों पुल के बीचों बीच पहुंच गई. दोनों में झगड़ा शुरू हो गया, लेकिन एक बकरी सोचा झगड़े से कोई फ़ायदा नहीं. पहली बकरी पुल पर लेट गई और दूसरी बकरी उसे लांग कर दूसरी ओर चली गई. इस तरह दोनों ने पुल पार कर लिया. ಎರಡನೇ ಪ್ರಶ್ನೆಯನ್ನು ನೋಡೋಣ. दोनों बकरियां साथ साथ चलती तो क्या होती. 2 ಆಡುಗಳು ಒಂದೇ ಸರಿ ಚಲಿಸಿದ್ದಿದ್ರೆ ಏನಾಗ್ತಿತ್ತು ಅಂಥೇಳಿ. दोनों बकरियां एक साथ चलती तो ಒಂದೇ ಸರಿ ಚಲಿಸಿದ್ದಿದ್ರೆ तो उस नदी में बहकर मर जाती थी. ಆ ನದಿಯಲ್ಲಿ ಮುಳುಗಿ ಆ 2 ಆಡುಗಳು ಸಾಯುವಂಥ ಸಂದರ್ಭ ಬರ್ತಿತ್ತು. ಇಸ್ ಕಹಾನಿ ಸೆ ಆಪ್ಕೋ ಕ್ಯಾ ಸೀಖ್ ಮಿಲ್ತಿ ಹೈ. ಈ ಕಥೆಯ ಮೂಲಕ ನಿಮಗೆ ಯಾವ ಒಂದು ನೀತಿ ನಿಮಗೆ ಸಿಗುತ್ತೆ. ಮುಸೀಬತ್ ಕೆ ಸಮಯ ಲಡಾಯಿ ಕರ್ನೆ ಸೆ ಕೋಯಿ ಫಾಯ್ದಾ ನಹಿ. ಅಪಾಯದ ಸಂದರ್ಭದಲ್ಲಿ ಜಗಳ ಮಾಡೋದ್ರಿಂದ ಯಾವುದೇ ಲಾಭ ಇಲ್ಲ. ಸಮಜ್ದಾರಿ ಸೆ ಕಾಮ್ ಕರ್ನಾ ಚಾಹಿಯೆ. ಬುದ್ಧಿವಂತಿಕೆಯನ್ನು ಕೆಲಸ ಮಾಡಬೇಕು. ನಹಿ ತೋ ಜೀವನ್ ಮೇ ಪಚ್ತಾನ ಪಡೇಗ. ಇಲ್ಲದಿದ್ದರೆ ನಾವು ಜೀವನದಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. 4ನೇ ಪ್ರಶ್ನೆ. ಇಸ್ ಚಿತ್ರ ಮೇ ಬಂದರ್ ಕ್ಯಾ ಕರ್ ರಹಾ ಹೈ. ಈ ಚಿತ್ರದಲ್ಲಿ ಬಂದರ್ ಕೋತಿ ಏನು ಮಾಡುತ್ತಿದೆ ಅಂತೇಳಿ. ಇಸ್ ಚಿತ್ರ ಮೇ ಬಂದರ್ ನಾಚ್ ರಹಾ ಹೈ. ಈ ಚಿತ್ರದಲ್ಲಿ ಕೋತಿ ಏನು ಮಾಡ್ತಾ ಇದೆ, ಕುಣಿತಾ ಇದೆ ಅಂತೇಳಿ. 5ನೇ ಪ್ರಶ್ನೆ. ಕಿಸಿ ಸರ್ಕಸ್ ಕಾ ವರ್ಣನ್ ಅಪ್ನೆ ಶಬ್ದೋ ಮೇ ಕೀಜಿಯೆ. ಯಾವುದಾದರೂ ಒಂದು ಸರ್ಕಸ್ನ ವರ್ಣನೆಯನ್ನು ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ ಅಂತೇಳಿ. ಸರ್ಕಸ್ ಬಿ ಏಕ್ ಪ್ರಕಾರ ಕಾ ಮನೋರಂಜನ್ ಕಾ ಸಾಧನ ಹೋತಾ ಹೈ. ಸರ್ಕಸ್ ಅಂತಕ್ಕಂಥದ್ದು ಕೂಡ ಒಂದು ಮನೋರಂಜನದ ಸಾಧನವಾಗಿರುತ್ತೆ. ಜಿಸೆ ಸಭಿ ಆಯು ವರ್ಗಕ್ಕೆ ಲೋಗ್ ಪಸಂದ್ ಕರ್ತಿ. ಎಲ್ಲ ವರ್ಗದ ಜನರು ಇದನ್ನು ಇಷ್ಟಪಡ್ತಾರೆ. उन दिनों द ग्रेट इंडिया सर्कस आया हुआ था. एक दिन मुझे अपने बड़े भाई के साथ सर्कस देखने का अवसर मिला. रंग बिरंगे बिजली के बल्बे की अंतहीन मलाएँ जल रही थी. लाउड स्पीकर पर फिल्मी गीत बज रहे थे. लड़के और लड़कियां अपने प्राण खतरे में डालकर आश्चर्यजनक करतब दिखा रहे थे. एक आदमी ने 4 बड़ी गेंदों को आकाश में उछालने का करतब दिखाया. सर्कस का सारा कार्यक्रम आनंददायक रहा. इससे मेरे सामान्य ज्ञान में भी वृद्धि हुई. गतिविधि 2 ಚಟುವಟಿಕೆ 2ರಲ್ಲಿ ನೋಡೋಣ. ಚಿತ್ರ ದೇಖ್ಕರ್. ಚಿತ್ರವನ್ನು ನೋಡಿ ವಿಷಯ ಕಾ ವರ್ಣನ್ ಕೀಜಿಯೆ. ಚಿತ್ರವನ್ನು ನೋಡಿ ವಿಷಯದ ವರ್ಣನೆಯನ್ನು ಮಾಡಿ. ಅಭ್ಯಾಸ 8.3. ಚಿತ್ರ ಕೆ ಆಧಾರ ಪರ್ ನಿಮ್ನಲಿಖಿತ ಪ್ರಶ್ನೋं के उत्तर लिखिए. ಚಿತ್ರದ ಆಧಾರದ ಮೇಲೆ ಈ ಕೆಳಕಂಡ ಪ್ರಶ್ನೆಗಳನ್ನು ಉತ್ತರಿಸಿ ಅಂಥೇಳಿ. ಆಪ್ನೆ ಕಭಿ ಸರ್ಕಸ್ ದೇಖಾ ಹೈ. ನೀವು ಯಾವತ್ತಾದರೂ ಸರ್ಕಸನ್ನು ನೋಡಿದ್ದೀರಾ. ಹಾಂ ಮೈನೆ ಸರ್ಕಸ್ ದೇಖಾ ಹೈ. ನಾನು ಸರ್ಕಸನ್ನು ನೋಡಿದ್ದೀನಿ. ಕ್ಯಾ ಆಪ್ಕೋ ಸರ್ಕಸ್ ಪಸಂದ್ ಹೈ. ನಿಮಗೆ ಸರ್ಕಸ್ ಇಷ್ಟ ಆಗುತ್ತಾ. ಹಾಂ ಮುಜೆ ಸರ್ಕಸ್ ಬಹುತ್ ಪಸಂದ್ ಹೈ. ನನಗೆ ಸರ್ಕಸ್ ಅನ್ನೋದು ಭಾಳ ಇಷ್ಟ ಆಗುತ್ತೆ. ಇಸ್ ಚಿತ್ರ ಮೇ ಜೋಕರ್ ಕ್ಯಾ ಕರ್ ರಹಾ ಹೈ. ಈ ಚಿತ್ರದಲ್ಲಿ ಜೋಕರ್ ಏನು ಮಾಡ್ತಾ ಇದ್ದಾನೆ. ಈ ಚಿತ್ರ ಮೇ ಜೋಕರ್ ಲೋಗೋಂ ಕೋ ಹಸಾ ರಹಾ ಹೈ. ಈ ಚಿತ್ರದಲ್ಲಿ ಜೋಕರ್ ಎಲ್ಲರನ್ನ ನಗಿಸ್ತಾ ಇದ್ದಾನೆ. ಅಭ್ಯಾಸ 8.4. ಚಿತ್ರ ಕೆ ಆಧಾರ ಪರ್ ನಿಮ್ನಲಿಖಿತ ಪ್ರಶ್ನೋं के उत्तर लिखिए. ಚಿತ್ರಗಳ ಆಧಾರದ ಮೇಲೆ ನೀವು ಈ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿ. ಆಪ್ ಕಭಿ ಮೇಲೆ ಮೇ ಗಯೇ ಹೋ. ನೀವು ಯಾವತ್ತಾದರೂ ಜಾತ್ರೆಯಲ್ಲಿ ಹೋಗಿದ್ದೀರಾ. ಮೈ ಅನೇಕ್ ಮೇಲ್ ಮೇ ಗಯಾ ಅಥವಾ ಹೆಣ್ಮಕ್ಳಾದರೆ ಗಯಿ ಹೂँ.
ಎರಡನೇ ಪ್ರಶ್ನೆ, ಆಪ್ಕೆ ಗಾಂವ್ ಮೇ ಮೇಲಾ ಭರ್ತಾ ಹೈ? ನಿಮ್ಮ ಊರಿನಲ್ಲಿ, ನಿಮ್ಮ ಗ್ರಾಮದಲ್ಲಿ ಜಾತ್ರೆ ತುಂಬುತ್ತಾ, ನಡೆಯುತ್ತಾ? ಹಮಾರೆ ಗಾಂವ್ ಮೇ ಹರ್ ಸಾಲ್ ಮೇಲಾ ಭರ್ತಾ ಹೈ. ನಮ್ಮ ಊರಿನಲ್ಲಿ ಪ್ರತಿ ವರ್ಷ ಜಾತ್ರೆ ತುಂಬುತ್ತೆ ಅಥವಾ ನಡೆಯುತ್ತೆ. ಒಂದನೇ ಪ್ರಶ್ನೆ, ಅಪರೋಕ್ತ ಮೇಲ್ ಕೆ ಚಿತ್ರ ಮೇ ಕ್ಯಾ ಕ್ಯಾ ದಿಖಾಯಿ ದೇ ರಹಾ ಹೈ? ನಿಮಗೆ ಈ ಚಿತ್ರದಲ್ಲಿ ಏನೇನು ಕಾಣಸಿಗುತ್ತೆ? ಮೇಲ್ ಮೇ ಕೈ ತರಹ ಕಿ ದುಕಾನೆ, ಹಲವಾರು ವಿಧದ ಅಂಗಡಿಗಳು, ಜೈಸೆ ಮಿಠಾಯಿ ಕಿ ದುಕಾನೆ, ಚಟ್ಪಟಿ ಚೀಜೆ ಕಿ, ಇಸ್ಕೆ ಅಲಾವಾ ಖಿಲೌನೋ, ಕಪಡೋ, बर्तनों व विभिन्न प्रकार की दुकानें, बड़े बड़े झूले भी दिखाई दे रहे हैं. लोग मेल में क्या क्या खरीद रहे हैं? ಜನರು ಮೇಲ್ನಲ್ಲಿ, ಜಾತ್ರೆಯಲ್ಲಿ ಏನೇನು ಖರೀದಿ ಮಾಡ್ತಾರೆ? ಮೇಲ್ ಮೇ ಲೋಗ್ ಚಟ್ಪಟಿ ಚೀಜೆ, ಖಿಲೌನೆ, ಕಪಡೆ, ಬರ್ತನೆ, ಐಸ್ ಕ್ರೀಮ್ ಆದಿ ಖರೀದತೆ ಹೈ. ಮೂರನೇ ಪ್ರಶ್ನೆ, गांव में भरे मेल का वर्णन अपने शब्द में कीजिए. ಹಳ್ಳಿಯಲ್ಲಿ ನಡೆಯುವಂತಹ ಜಾತ್ರೆಯ ಬಗ್ಗೆ ನಿಮ್ಮ ಶಬ್ದಗಳಲ್ಲಿ ಬರೆಯಿರಿ. मैं बेहद खुश था क्योंकि मेल में बहुत कुछ देखने को मिलता है. मैंने देखा कि उस मेल में चारों ओर तरह तरह की दुकानें लगी हुई है. लोग बेहद खुश हैं. वहाँ पर खाने पीने की दुकानें, खिलौने की दुकानें, पुस्तकों की दुकानें चारों ओर सुसज्जित हो रही थी. मैंने भी अपने परिवार के सदस्यों और अपने दोस्त के साथ झूले में झूलना चाहा. हम जब झूले में बैठे और ऊपर की तरफ गए तो मुझे बेहद खुश हुई. झूला झूलने के बाद मुझे ऐसा लगा कि एक बार और झूलना चाहिए. ಧನ್ಯವಾದಗಳೆಲ್ಲರಿಗೂ.